ಬೇದಿ ಆಯಿತು ಅಂತ. 3 ವರ್ಷ ಮಾಡ್ಕೊಬೇಡಿ ಅಂದಿದ್ರು. ವಾಂತಿ ಬೇದಿ ಅಂತ ಹಾಂ ಅಷ್ಟೇ ಗೊತ್ತಿರೋದು ನಿಮಗೆ. ಈಗ ಏನಾಯಿತು ಅಂತ ಕರ್ಕೊಂಬಂದಿರಾ? ವಾಂತಿ ಬೇದಿ ಆಯಿತು ಅಂತ. ಹಾಂ ಯಾವಾಗ ಕರ್ಕೊಂಡ್ಬಂದಿದ್ದು? ಈಗ ಡಾಕ್ಟ್ರು ಹಾಂ ಇಲ್ಲಿ ಕಳಿಸಿದ್ರು ಬಂದು ನಾವು ಸುಸ್ತಾಗೋ ತಾಯಿ ಹಾಂ ನಾವು ಬಂದು ಪೂಜೆ ಎಲ್ಲ ಮಾಡೋರಲ್ಲ? ಪೂಜೆ ಮಾಡಿದ್ರು ಅಲ್ಲಿ ಯಾರೋ ಇದು ಮಾಡಿ ಕೇಸ್ ಆಗದೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಬರಬೇಕು ಅಂತ ಕಳಿಸಿ. ಏನು ಫ್ಯಾಮಿಲಿ ಗಲಾಟೆನಾ? ಊರವರು ಏನೂ ಇಲ್ಲ, ಊರವರು ಏನೋ ಮಾಡೋದು ಅಂದ್ಬಿಟ್ಟು ಇದ್ರ ಮೇಲೂ ಕಂಪ್ಲೇಂಟ್ ಮಾಡಿದ್ರು. ಊರವ್ರು ಏನು ಮಾಡೋರು ಅಂತ? ಎಲ್ಲ ಊರವರು ಅವ್ರ ಮೇಲೆ ಯಾರು ಇದಿರೋರು ಮಾಡಿರೋದು ಅಂತ ಏನು ಮಾಡೋರು ಅಂತ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡೋರು ಅಂತ ಅನುಮಾನ ಅನುಮಾನ ಹೆಂಗೆ ಸತ್ತವ್ರಂತ ಅನುಮಾನ ಮೇಲೆ ಕಂಪ್ಲೇಂಟ್ ಮಾಡಿದ್ರಾ? ಬೇರೆ ಕಂಪ್ಲೇಂಟ್ ಮಾಡಿದ್ರು. ಬೇರೆ ಮನೆಯವ್ರದ್ದು ಏನು ಸಮಸ್ಯೆ ಇಲ್ಲ? ಮನೆ ಸಹ ಒಳ್ಳೆ ಹುಡುಗ ಅಣ್ಣ ಹೆಂಡತಿ ಹೆಂಗಿದ್ರು? ಚೆನ್ನಾಗಿದ್ರು. ಹ್ಞೂ ಎಷ್ಟು ವರ್ಷ ಆಯ್ತು ಮದುವಾಗಿ? 3 ವರ್ಷ. 3 ವರ್ಷ. ಮಕ್ಕಳು? ಒಂದೇ ಹೆಣ್ಣು. ಒಂದೇ 2 ವರ್ಷ. ಈಗ ಪ್ರೆಗ್ನೆಂಟ್ ಆಗಿರಾ? ಊರವ್ರು ಕಂಪ್ಲೇಂಟ್ ಕೊಟ್ಟಿರೋದು? ಮನೇಲಿ ಏನು ಸಮಸ್ಯೆ ಇಲ್ಲ. ಈಗ ಎಷ್ಟನೇ ತಿಂಗಳು ಪ್ರೆಗ್ನೆಂಟು? ಓಕೆ. ಮನೆಗೆ ಅಲ್ಲೆಲ್ಲ ಚೆನ್ನಾಗಿದೆ? ಗಂಡ ಹೆಂಡತಿ ಅತ್ತೆ ಮಾವ ಅವರೆಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗವ್ರು ಸರ್. ಹಾಂ. ಊರವ್ರು ಯಾಕೆ ಅನುಮಾನದ ಮೇಲೆ ಕಂಪ್ಲೇಂಟ್ ಕೊಟ್ಟರು? ಹಾಂ ಮತ್ತು ಬೆಳಿಗ್ಗೆ ಪೊಲೀಸ್ ಬಂದರು, UTR ಮಾಡಬೇಕು ಅಂದರು. UTR ಮಾಡೋಕೆ ಕರ್ಕೊಂಡ್ಬಂದಿದ್ದೀವಿ ಸರ್. ಅಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಒಂದು ಡಾಕ್ಟರ್? ಅವರಿಗೆ ಅದೇ ಫಸ್ಟ್ನೇದು ಸೀಸರಿಂಗ್ ಆಗಿತ್ತು, ಮಕ್ಕಳು 2 ವರ್ಷ ಆಯಿತು. ಎರಡನೇದು 3 ವರ್ಷ ಮಾಡ್ಕೊಬೇಡಿ ಅಂದಿದ್ರು. ಇವರು ಏನು ಅಂತ ಗೊತ್ತಿಲ್ಲ, ಆಸ್ಪತ್ರೆಗೆ ತೋರೋಕ್ಕೆ ಅದು ಹೊಟ್ಟೆ ನೋವು ಅಂತ ಬಂದು ಬ್ಲೀಡಿಂಗ್ ಆಗಿ. ಏನು ಕೆಲಸ ಮಾಡ್ತಾಯಿದ್ರು ಅವರು? ನಮ್ಮ ಭಾವ ತಂಗಿ ಗಂಡ ಬೆಂಗಳೂರಲ್ಲಿ ಬಜಾಜ್ ಫೈನಾನ್ಸಲ್ಲಿ ಮಾಡ್ತಾಯಿದ್ರು ಸರ್. ಇವರು ಮನೇಲಿ ಮದುವೆಗೆ 3 ವರ್ಷ 3 ತಿಂಗಳಾಗಿದೆ. ಈ ಪ್ರೆಗ್ನೆಂಟ್ ಎಷ್ಟನೇ ತಿಂಗಳು ಪ್ರೆಗ್ನೆಂಟ್? 3 ತಿಂಗಳು 4 ತಿಂಗಳು. ಮೊನ್ನೆ ಡಾಕ್ಟರ್ ಹೇಳಿದ್ದಾರೆ ಸಿಸೇರಿಯನ್ ಆದಮೇಲೆ ಮಾಡ್ಕೋಬಾರ್ದು ಅಂತ ಹೇಳಿ. ಸೀಸರಿಂಗ್ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ ಸರ್. ಇವರು ಅವ್ರ ಮೇಲೆ ನಮ್ಮ ತಂಗಿ ತಿಂತಿದ್ದಿಲ್ಲ, ವೀಕ್ ಇತ್ತು ಸರ್. ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು. ಕರೆಕ್ಟಾಗಿ 18 ವರ್ಷ. ಯಾವ ಊರು ಇವರು? ಇವರು ನಮ್ಮ ತಂಗಿ ಬಾಗಿವಾಳು, ಹೊಳೆಯನ್ಸಪುರ ತಾಲೂಕು. ಚಿಕ್ಕ ಚಾಗಳಿ ಕೊಟ್ಟಿರೋದು ಹೊಳೆಯನ್ಸಪುರ ತಾಲೂಕು, ಅಲ್ಲೇ ಪಕ್ಕದಲ್ಲಿ. ಧನುಶ್ರೀ, ಗಂಡನ ಹೆಸರು ಪ್ರವೀಣ್.